ಏಪ್ರಿಲ್ 22 ಭಾರತ ಕಂಡ ಅತ್ಯಂತ ಕರಾಳ ದಿನಗಳಲ್ಲಿ ಒಂದು. ಧರ್ಮ ಕೇಳಿ ಕೇಳಿ ಅಮಾಯಕರ ನೆತ್ತಿಗೆ ಗುಂಡಿಳಿಸಿದ ಭಯೋತ್ಪಾದಕರ ಕೃತ್ಯಕ್ಕೆ ಇಡೀ ದೇಶದ ರಕ್ತ ಕುದ್ದು ಹೋಗಿತ್ತು. ಪ್ರತೀಕಾರಕ್ಕಾಗಿ ಹಾತೊರಿತಾ ಇತ್ತು. ದೇಶದ ಜನರ ಆಕ್ರೋಶದ ಗುರುತಾಗಿ ನಡೆದದ್ದು ಆಪರೇಷನ್ ಸಿಂಧೂರ ಎಂಬ ಸಮರ. ಇಂದು ರಾಜಸ್ಥಾನದ ಸಮಾವೇಶದಲ್ಲಿಯೂ ಕೂಡ ಪ್ರಧಾನಿ ಮೋದಿ ಅದನ್ನೇ ಹೇಳಿದ್ದು. जो सिंदूर मिटाने निकले थे, जो सिंदूर मिटाने निकले थे, उन्हें मिट्टी में मिलाया। पाकिस्तान का रहीम यार खान एयरबेस है, आईसीयू में पड़ा है। ಆಪರೇಷನ್ ಸಿಂಧೂರ ದೇಶದ ಜನರ ಕುದಿಯುವ ನೆತ್ತರನ್ನ ಆಕ್ರೋಶವನ್ನ ತಣ್ಣಗೆ ಮಾಡಿದ ಕಾರ್ಯಾಚರಣೆ. ಪಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನದಲ್ಲಿ ಅಳಿದುಳಿದ ಭಯೋತ್ಪಾದನೆಯ ನೆಲವನ್ನ ಮಣ್ಣಲ್ಲಿ ಮಣ್ಣಾಗಿಸುವ ಕಾಲ ಬಂದಿದೆ ಅಂತ ಖುದ್ದು ಪ್ರಧಾನಮಂತ್ರಿಯೇ ಹೇಳಿದ್ರು. ಅದರಂತೆಯೇ ಆಪರೇಷನ್ ಸಿಂಧೂರ ಕೂಡ ನಡೀತು. ಇಂದು ಅದೇ ಆಪರೇಷನ್ ಸಿಂಧೂರದ ಬಗ್ಗೆ ರಾಜಸ್ಥಾನದಲ್ಲಿ ಮಾತನಾಡಿದ ಪ್ರಧಾನಿ, ಇದು ನ್ಯಾಯದ ಹೊಸ ಸ್ವರೂಪ ಎಂದ್ರು. ये शोध प्रतिशोध का खेल नहीं, ये शोध प्रतिशोध का खेल नहीं, ये न्याय का नया स्वरूप है। ये न्याय का नया स्वरूप है, ये ऑपरेशन सिंदूर है। ಇದು ಮೋದಿ ರಾಜಸ್ಥಾನದ ಸಮಾವೇಶದಲ್ಲಿ ಗುಡುಗಿದ ಪರಿ. ಇದು ಕೇವಲ ಸೇಡಿನ ಆಟವಲ್ಲ, ಇದು ನ್ಯಾಯದ ಹೊಸ ರೂಪ. ನನ್ನ ರಕ್ತನಾಳದಲ್ಲಿ ಹರಿಯುತ್ತಿರೋದು ರಕ್ತವಲ್ಲ, ಸುಡುವ ಸಿಂಧೂರ ಅಂತ ಮೋದಿ ಅಬ್ಬರಿಸಿದ್ರು. ಆಪರೇಷನ್ ಸಿಂಧೂರ ಭಯೋತ್ಪಾದನೆ ವಿರುದ್ಧದ ನಮ್ಮ ನಿಲುವು. ನಮ್ಮ ಸಹೋದರಿಯರ ಸಿಂಧೂರ ಅಳಿಸಲು ಬಂದವರು ಧೂಳಾಗಿ ಹೋಗಿದ್ದಾರೆ. ಇದು ಸಮರ್ಥ ಭಾರತದ ರೌದ್ರ ರೂಪ ಅಂತ ಮೋದಿ ಆಪರೇಷನ್ ಸಿಂಧೂರದ ಗೆಲುವನ್ನ ಹೊಗಳಿದ್ರು. ಏಪ್ರಿಲ್ 22ರ ದಾಳಿಗೆ 22 ನಿಮಿಷಗಳಲ್ಲಿ ಪ್ರತ್ಯುತ್ತರ. 22 ನಿಮಿಷದಲ್ಲಿ ಉಗ್ರರ ಅಡಗುತಾಣಗಳ ನಾಶ. ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡಿದ ನರೇಂದ್ರ ಮೋದಿ, ಭಾರತ 3 ಸೂತ್ರಗಳನ್ನು ತನ್ನದಾಗಿಸಿಕೊಂಡಿದೆ. ಸಿಂಧೂ ನದಿಯ ನೀರು ಪಾಕಿಸ್ತಾನಕ್ಕೆ ಇನ್ಮುಂದೆ ಮರೀಚಿಕೆ. ಸುಮಂಗಲಿಯರ ಸಿಂಧೂರ ಅಳಿಸಿದವರಿಗೆ ದಂಡನೆ ನೀಡಿದ್ದೇವೆ ಅಂತ ಪಾಕ್ ವಿರುದ್ಧ ಗುಡುಗಿದ್ರು. ऑपरेशन सिंदूर ने आतंकवाद से निपटने के 3 सूत्र तय कर दिए हैं। पहला, भारत पर आतंकी हमला हुआ तो करारा जवाब मिलेगा। दूसरा, एटम बम की गीदड़ बपकियों से भारत डरने वाला नहीं। और तीसरा, हम आतंक के आकाओं और आतंकी सरपरस्त सरकार को अलग अलग नहीं देंगे। ರಾಜಸ್ಥಾನದ ಅಂಗಳದಲ್ಲಿ ನಿಂತು ಪ್ರಧಾನಿ ಮೋದಿಯ ಸಿಡಿಲಿನಂತ ಮಾತು ಯಾರಿಗೆ ಹೊಡೆಯಬೇಕಿತ್ತು ಅವರಿಗೆ ನೇರವಾಗಿ ಹೊಡೆದಿದೆ. ನಿಮ್ಮ ಪರಮಾಣು ಬಾಂಬ್ ಬೆದರಿಕೆಯನ್ನ ನಿಮ್ಮಲ್ಲಿಯೇ ಇಟ್ಟುಕೊಳ್ಳಿ ಅಂತ ಹೇಳೋ ಮೂಲಕ ಮೋದಿ ಪಾಕ್ಗೆ ಮತ್ತೊಮ್ಮೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಗೋಪಾಲ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.